PN ರಾಮಯ್ಯ, ಅಗ್ನಿ ನ್ಯೂಸ್ ಸಂಪಾದಕರು. ತುಮಕೂರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಿಂದ SC/ST ವಿದ್ಯಾರ್ಥಿಗಳಿಗೆ ಒಂದು ದಿನದ ಹೂ ಪುಷ್ಪಗಳ ಅಲಂಕಾರ ಶಿಬಿರದಲ್ಲಿ ತುಮಕೂರು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಜಿ ಪ್ರಭುರವರು SC/ST ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಓದುವುದರ ಜೊತೆಯಲ್ಲಿ ಸಾಮಾಜಿಕವಾಗಿ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಜಾಗೃತಿ ಮೂಡಿಸೋದ್ರ ಮೂಲಕ ಹಲವು ವಿಚಾರಗಳ ಬೆಳಕನ್ನು ಚೆಲ್ಲಿರ್ತಾರೆ. ಯಾವ ರೀತಿ ಬೆಳಕನ್ನು ಚೆಲ್ಲಿದಾರಂದರೆ, ತಮ್ಮ ವಿದ್ಯಾಭ್ಯಾಸದ ದಿನಗಳಲ್ಲಿ ಬರೀ ಓದುವುದರ ಜೊತೆಯಲ್ಲಿ ಸಾಮಾಜಿಕವಾಗಿ ಎಲ್ಲ ವಿಚಾರಗಳು ಸರ್ವ ವಿಚಾರಗಳನ್ನು ತಿಳಿದುಕೊಳ್ಳುವುದರ ಮೂಲಕ, ಅಂದರೆ ಕ್ರೀಡೆ, ಸಾಂಸ್ಕೃತಿಕ, ಕಾರ್ಮಿಕ ವಿಚಾರಗಳು, ರೈತರ ಸಂಬಂಧಪಟ್ಟ ವಿಚಾರಗಳು, ರೈತರ ಬೆಳೆಗಳು ಯಾವ ರೀತಿ ಬೆಳೀತಾರೆ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಮತ್ತು ಮಹಿಳಾ ಮತ್ತು ಮಕ್ಕಳ ಸಮಸ್ಯೆಗಳು ಸಮಸ್ಯೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೊಬೇಕು, ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಆಗು ಹೋಗು ವಿಚಾರಗಳನ್ನ ಕಾನೂನು ಮೂಲಕ ಯಾವ ರೀತಿ ನೀವು ಬಗೆಹರಿಸ್ಕೊಬೇಕು, ಕಾನೂನಿನಲ್ಲಿ ಅಧಿಕಾರಿಗಳ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಬೇಕು ಅಂತೇಳಿ ವಿಚಾರಗಳ ವಿದ್ಯಾರ್ಥಿಗಳಿಗೆ ಬೆಳಕನ್ನು ಚೆಲ್ಲಿದ್ರೆ, ಜೊತೆಯಲ್ಲಿ ಹೋರಾಟದಲ್ಲಿ ಯಾವ ವಿಚಾರಗಳ ಬಗ್ಗೆ ಹೋರಾಟ ಮಾಡಬೇಕು, ಸಾಮಾಜಿಕ ವಿಚಾರಗಳ ಶಿಬಿರಗಳು, ಜಾಗೃತಿಗಳು, ವಿಚಾರ ಸಂಕಿರಣಗಳು, ಇಂಥ ವಿಚಾರಗಳಿಗೆ ವಿದ್ಯಾರ್ಥಿಗಳು ಭಾಗವಹಿಸೋದ್ರ ಮೂಲಕ ತಮ್ಮ ವಿದ್ಯಾರ್ಥಿ ದಿನಗಳಲ್ಲಿ ಅತ್ಯಮೂಲದ ಸಮಯವನ್ನು ಕಳಿಬೇಕು. ಮತ್ತು ಹೆಚ್ಚು ಮೊಬೈಲ್ ಕಡೆ ಗಮನ ಕೊಡೋದನ್ನೇ ಎಲ್ಲ ವಿಚಾರವಾಗೂ ಗಮನ ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೆ ತಾವೆಲ್ಲರೂ ಎಲ್ಲ ವಿಚಾರ ತಿಳ್ಕೊಬೇಕಂತ ಹೇಳಿದರು. ಅವರ ಒಂದು ವಿಚಾರ ಹೇಳಿದರು, ನಾನು ಕಡುಬಡತನದಲ್ಲಿ ಹುಟ್ಟಿ ಬೆಳೆದು ಸಗಣಿ ಎತ್ತುವಂಥ ಕೆಲಸ ಮಾಡ್ತಿದ್ದೆ. ಈ ದಿನ ತಮ್ಮ ಮುಂದೆ ಒಬ್ಬ ಜಿಲ್ಲಾ ಪಂಚಾಯತ್ ಅಧಿಕಾರಿಯಾಗಿ ನಿಂತಿದ್ದೀನಿ. ತಾವೆಲ್ಲರೂ ಅದೇ ರೀತಿ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಎಲ್ಲರೂ ಅಧಿಕಾರಿಗಳಾಗೋದ ಮೂಲಕ ಈ ಶಿಬಿರದಲ್ಲಿ ಅತ್ಯಮೂಲ್ಯ ವಿಷಯಗಳನ್ನ ತಿಳ್ಕೊಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಜಿಲ್ಲೆಯಲ್ಲಿ ಸುಮಾರು 30,000 ವಿದ್ಯಾರ್ಥಿಗಳಿಗೆ ಈ ರೀತಿ ಹಾಸ್ಟೆಲ್ ಫೆಸಿಲಿಟಿ, ಓದಲಿಕ್ಕೆ ಬೇಕಾಗುವಂಥ ವಸತಿ, ಗುಣಮಟ್ಟದ ಶಿಕ್ಷಣ, ಈ ಎಲ್ಲ ವಿಷಯಗಳಲ್ಲಿ ನಮ್ಮ 4 ಇಲಾಖೆಗಳು, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಮೈನಾರಿಟೀಸ್ ಡಿಪಾರ್ಟ್ಮೆಂಟು ಮತ್ತು ITDP ಟ್ರೈಬಲ್ ವೆಲ್ಫೇರ್, ಈ ರೀತಿ 4 ಸ್ತರದ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು 30,000 ವಿದ್ಯಾರ್ಥಿಗಳು. ಸಂಧ್ಯಾ ಯಾದವ್ ಅವರ ನಮ್ಮ ಹಿಂದೆ ಇದೇ ನಮ್ಮ ಹಾರ್ಟಿಕಲ್ಚರ್ ಆಫೀಸ್ ಹತ್ರ ನಾವು ಒಂದು ಫ್ಲವರ್ ಶೋ ಮಾಡಿದ್ವಿ. ನಿರಂತರವಾಗಿ ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. ಆ ಫ್ಲವರ್ ಶೋನಲ್ಲಿ ಈ ವರ್ಷ ನಮ್ಮ ಮಂದಾರಗಿರಿಯ ಒಂದು ಪೂನಲ್ಲಿ ಮಂದಾರಗಿರಿಯ ಮರುಸೃಷ್ಟಿಯನ್ನು ಸಂಧ್ಯಾ ಯಾದವ್ ಅವರು ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ರು. ಅವರ ಅಗಾಧವಾದ ಅನುಭವ ಅದನ್ನೆಲ್ಲ ಇಟ್ಕೊಂಡು ಹೇಗೆ ಹೂವು ಅಂದ ತಕ್ಷಣ ಎಲ್ಲರನ್ನೂ ಆಕರ್ಷಿಸುವಂಥದ್ದು, ಹಾಗಾಗಿ ಹೂವನ್ನ ಇಟ್ಕೊಂಡು ಹೇಗೆ ಒಂದು ಕಲಾಕೃತಿಯನ್ನು ಮಾಡ್ತಕ್ಕಂಥದ್ದು, ಹೊಸ ವಿನ್ಯಾಸಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಆಕರ್ಷಕಗೊಳಿಸಿ ಒಳ್ಳೆಯ ಶುಭ ಸಂದರ್ಭಗಳಲ್ಲಿ ಶುಭ ಕಾರ್ಯಗಳಿಗೆ ಬಳಸ್ತಕ್ಕಂಥದ್ದು, ಇದ್ರ ಕುರಿತು ತರಬೇತಿ ಕೊಡೋದಕ್ಕೆ ಅವರು ಬಂದಿದ್ದಾರೆ. ಅದೇ ರೀತಿ ನಾನಾಗಲೇ ಹೇಳಿದಂತೆ ಇಡೀ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯನ್ನು ನಮ್ಮ ಕೃಷ್ಣಪ್ಪ ಅವರು, ಅವರ ಇಡೀ ತಂಡ ಎಲ್ಲ ಹಂತದಲ್ಲಿ ಸದೃಢವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರ ಭಾಗವಾಗಿರುವ ನೀವುಗಳು ಇವತ್ತು ತಾವೆಲ್ಲ ಹಾಜರಾಗಿದ್ದೀರ. ಈ ಮುನ್ನುಡಿ ಯಾಕೆ ಹೇಳಿದ್ರೆ 30,000 ಓದಬೇಕಾದ್ರೆ ಒಂದು ಹಾಸ್ಟೆಲ್ ಸೀಟ್ ತಗೊಳ್ಳೋದಕ್ಕೆ ನಾನು 10ನೇ ತರಗತಿವರೆಗೆ ನಮ್ಮ ನೇಟಿವ್ ಹಿರಿಯೂರಿನಲ್ಲಿ ಓದಿದ್ದು. ಅದಾದ್ಮೇಲೆ ಫಸ್ಟ್ PUC, ಡಿಗ್ರಿ, ಮಾಸ್ಟರ್ಸು, ಸಿವಿಲ್ ಸರ್ವಿಸ್, IASಗೆ ಏನು ಪ್ರಿಪೇರ್ ಮಾಡ್ತಾ ಇದ್ವಿ ಆ ಸಂದರ್ಭದವರೆಗೂ ಕೂಡ ಪ್ರತಿ ಹಂತದಲ್ಲಿ ಸುಮಾರು ನಾನು 8ರಿಂದ 10 ಜಾಗಗಳಲ್ಲಿ ಬೆಂಗಳೂರಿನಲ್ಲಿ ವಿವಿಧ ಹಂತಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ವಾಸ ಇರಬೇಕಾದಂಥ, ಅದರಲ್ಲಿ ಒಂದು 3 ಸರಿ ಮಾತ್ರ ಹಾಸ್ಟೆಲ್ ಇದ್ದೀನಿ. ಹೊರಗಡೆ ಎಲ್ಲ ಉಳಿದೆಲ್ಲ ಟೈಮು ಬಾಡಿಗೆ ರೂಮ್ಗಳನ್ನ ಮಾಡಿಕೊಂಡು
ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಮಾಡುವಂಥದ್ದು, ಮಾಸ್ಟರ್ಸ್ ಡಿಗ್ರೀಸ್ಗಳಿಗೆ ಪ್ರಿಪೇರ್ ಮಾಡುವಂಥದ್ದು, ಈ ಥರದ್ದೆಲ್ಲ ವ್ಯವಸ್ಥೆ ಇನ್ನೇನು ಭಾಳ ದಿನಗಳಿಲ್ಲ, ಹಿಂದೆ ಒಂದು 15-20 ವರ್ಷದ ಹಿಂದಿನ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದರೆ ಇವತ್ತು ನಿಮ್ಮನ್ನ ನೋಡಿದ್ರೆ ಒಂದು ಕಡೆ ಅಸೂಯೆ ಆಗುತ್ತೆ, ಒಂದು ಕಡೆ ಹೆಮ್ಮೆನೂ ಆಗುತ್ತೆ. ತುಮಕೂರು ಅಂತ ಒಂದು ಜಿಲ್ಲೆಯಲ್ಲಿ ಶಿಕ್ಷಣ ಕಾಶಿ, ಪ್ರತಿ ಮನೆಯಿಂದ ಯಾವ ಮಗು ಓದಲಿಕ್ಕೆ ಆಸಕ್ತಿ ಇದೆ ಆ ಎಲ್ಲ ಮಕ್ಕಳಿಗೆ ಇಷ್ಟು ದೊಡ್ಡ ಒಂದು ಹಾಸ್ಟೆಲ್ ವ್ಯವಸ್ಥೆ. ನಮ್ಮ ಕಾಲದಲ್ಲೆಲ್ಲ ಒಂದೇ ಒಂದು ನವೋದಯ ಸ್ಕೂಲ್ ಇತ್ತು ಒಂದು ತಾಲೂಕಿಗೆ, ಅದೊಂದೇ ನವೋದಯ ಸ್ಕೂಲಲ್ಲಿ, ಅದೊಂದು ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಅಂದರೆ ಇಡೀ ಒಂದು ತಾಲೂಕಿಗೆ ಒಂದು ಶಾಲೆ. ಈಗ ಇಡೀ ಜಿಲ್ಲೆಯಲ್ಲಿ ಸುಮಾರು 250 ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ. ಇಮ್ಯಾಜಿನ್ ಮಾಡಿ ಎಷ್ಟು ಸದೃಢವಾದಂಥ ಅವಕಾಶ ನಿಮಗೆ. ಮನೆಯಲ್ಲಿದ್ದರೆ ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದನ್ನು ತಗೊಂಬ, ಇದನ್ನು ತಗೊಂಬ, ಬೇರೆ ಸಮಾರಂಭಗಳು, ಅಲ್ಲಿ ಫಂಕ್ಷನ್ಗೆ ಹೋಗ್ಬೇಕು, ಇಲ್ಲಿ ಫಂಕ್ಷನ್ಗೆ ಹೋಗ್ಬೇಕು, ಮನೆ ನೋಡ್ಬೇಕು, ಈ ರೀತಿ ಅನೇಕ ಒತ್ತಡಗಳು. ಹಾಗಂತೇಳಿ ಮನೆಯಲ್ಲಿರೋರೆಲ್ಲ ಓದ್ತಾ ಇಲ್ಲ ಅಂತಲ್ಲ, ಆ ರೀತಿ ಒತ್ತಡಗಳು ಜಾಸ್ತಿ ಇರ್ತದೆ. ಆದರೆ ಈ ರೀತಿ 30 ಏನು ಈ ರೀತಿ ನಾವು 250 ಹಾಸ್ಟೆಲ್ಗಳಿದ್ದಾವೆ, ಸುಮಾರು 30,000 ವಿದ್ಯಾರ್ಥಿಗಳಿಂದ ನಿಮಗೆ ಓದೋದನ್ನು ಬಿಟ್ಟರೆ, ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದು ಬಿಟ್ಟರೆ, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಬಿಟ್ಟರೆ ನಿಮ್ಗೇನೂ ಗುರಿ ಇಲ್ಲ. ನಾವು ಓದುವಂತ ತಕ್ಷಣ ಬರೀ ಓದೋದು ಅನ್ನೋದಲ್ಲ, ಒಂದು ಒಳ್ಳೆಯ ವ್ಯಕ್ತಿತ್ವ ಬೇಕು ಸಮಾಜಕ್ಕೆ. ಯಾವುದೇ ಸಾಧಕರನ್ನ ನೀವು ನೋಡ್ಕೊಂಡು ಬನ್ನಿ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು, ವಿವೇಕಾನಂದರಿಂದ ಹಿಡಿದು, ಅಂಬೇಡ್ಕರ್ ಅವರಿಂದ ಹಿಡಿದು ಎಲ್ಲ ಮಹನೀಯರನ್ನ ನಾವು ನೋಡ್ಕೊಂಡು ಬಂದ್ರೆ ಅವರೆಲ್ಲ ಬರೀ ಓದಿನಿಂದ ಮಹನೀಯರಾಗಿಲ್ಲ, ಅಥವಾ ಏನೋ ಒಂದು ಜ್ಞಾನ ಪಡ್ಕೊಂಡಿದ್ದಾರೆ ಅಂತ ಮಹನೀಯರಾಗಿಲ್ಲ. ಆ ಮಹನೀಯತೆಯ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡಿದ್ದಾರೆ. ಆ ವ್ಯಕ್ತಿತ್ವದಲ್ಲಿ ನಾವು ಒಳ್ಳೆಯದಾಗುತ್ತೆ, ಕ್ರೀಡೆಯಿಂದ ನಮ್ಮನ್ನು ನಾವು ಸದೃಢಗೊಳಿಸ್ಕೊಳ್ಳೋದು ಬರುತ್ತೆ, ಓದುವ ಸಂದರ್ಭದಲ್ಲಿ ಓದೋದು ಬರುತ್ತೆ, ಸಾರ್ವಜನಿಕ ಬದುಕಿನಲ್ಲಿ ಹೊರಗಿನ ಪ್ರಪಂಚದ ಜ್ಞಾನವನ್ನು ತೆಗೆಯೋದು ಇಂಪಾರ್ಟೆಂಟ್ ಆಗುತ್ತೆ, ಇತರರಿಗೆ ಸಹಾಯ ಮಾಡೋದು ಬಹುಮುಖ್ಯ ಆಗ್ತದೆ. ಈ ರೀತಿ ಒಂದು ಸಮಗ್ರ ವ್ಯಕ್ತಿತ್ವ, ಇಟ್ ಇಸ್ ದ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಸೊ ಇಡೀ ತುಮಕೂರಿನಲ್ಲಿ ಒಂದು ಉದಾಹರಣೆ ಕೊಡ್ಬೋದು ಅಂದರೆ, ತುಮಕೂರಿನಲ್ಲಿ ಒಂದು 1000 ಜನ ಡಾಕ್ಟರ್ಸ್ ಇರ್ಬೋದು ಅಲ್ವಾ? ನಮಗೆಲ್ಲ ಗೊತ್ತಿದೆ, ಎಲ್ಲ ತಾಲೂಕು ಎಲ್ಲ ಸೇರಿ ಒಂದು 1000 ಜನ ಡಾಕ್ಟರ್ಸ್. ಹಾರ್ಟ್ ಡಿಸೀಸ್ ಅಂದರೆ, ಅಥವಾ ಆರ್ಥೋಪೆಡಿಕ್ ಸರ್ಜರಿ ಅಂತಂದರೆ, ಮೊಣಕಾಲು ಸರ್ಜರಿ ಮಾಡಬೇಕು, ಕೀಲು ಮೂಳೆಗಳ ಸರ್ಜರಿ ಮಾಡಬೇಕು, ಶಸ್ತ್ರಚಿಕಿತ್ಸೆ ಅಂತಂದರೆ, ನೀವು ಯಾರನ್ನಾದ್ರೂ ಕೇಳಿ ಒಂದು 2-3 ಜನ ಹೆಸರು ಹೇಳ್ತಾರೆ ಇಡೀ ತುಮಕೂರು ನಗರದಲ್ಲಿ. ಇವ್ರು 3 ಜನ ಬೆಸ್ಟ್ ಡಾಕ್ಟರ್ಸ್ ಇಲ್ಲ, ಇವರೊಬ್ರು ಬೆಸ್ಟ್ ಡಾಕ್ಟರ್, ಇವ್ರ ಹತ್ರ ಹೋಗಿ ಚೆನ್ನಾಗಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇಡೀ ಜಿಲ್ಲೆಯ ಎಲ್ಲ 1,000 ಜನರು ಓದಿರೋದು ಡಾಕ್ಟ್ರೇ, ಮೆಡಿಸಿನ್ MBBS ಮಾಡಿದ್ದಾರೆ, ಸ್ಪೆಷಲೈಸೇಷನ್ ಮಾಡಿದ್ದಾರೆ. ಆದರೆ ಯಾಕೆ ಒಬ್ರು ಅಥವಾ ಇಬ್ರು ಬಹಳ ವಿಶೇಷ ಆಗ್ತಾರೆ, ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಅದು ವಿಶೇಷವಾದ ವ್ಯಕ್ತಿತ್ವದಿಂದ. ಸೊ ಓದು ನಮ್ಮನ್ನ ಒಂದು ಹಂತಕ್ಕೆ ತಗೊಂಡು ಹೋಗುತ್ತೆ. ಆದರೆ ಅದ್ರ ಮೀರಿದ ವ್ಯಕ್ತಿತ್ವ, ಮೀರಿದ ಸಕ್ಸಸ್ ಬೇಕು ಅಂತಂದ್ರೆ ನಮಗೆ ಆ ಪರ್ಸನಾಲಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಸೊ ಆ ಭಾಗವಾಗಿ ಇವೆಲ್ಲವೂ ಕೂಡ ನಿಮ್ಗೇನು ಈ ಥರದ ಅನೇಕ ಚಟುವಟಿಕೆಗಳಿಗೆ ನಾವು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಒಂದು ಹಳ್ಳಿಗಳಿಗೆ, ಇಡೀ ಜಿಲ್ಲೆಯಲ್ಲಿ ನಾವು ಅನುಭವಾತ್ಮಕ ಕಲಿಕೆ ಅಂತ ಮಾಡ್ತಾ ಇದ್ದೀವಿ. 4ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ನೀರಾವರಿ ಪದ್ಧತಿ ಅಂತೇಳಿ 7ನೇ ತರಗತಿಯಲ್ಲಿ ಒಂದು ಚಾಪ್ಟರ್ ಇದೆ. ಹೇಗೆ ನೀರಾವರಿ ಪದ್ಧತಿಯನ್ನು ನಿಮಗೆ ಕ್ಲಾಸ್ ರೂಮಲ್ಲಿ ಹೇಳ್ಕೊಡೋದು, ಬಂಡ್ ಅಂತ ಹೇಳ್ಕೊಡ್ತಾರೆ, ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ಕೊಡ್ತಾರೆ, ಕಮಾಂಡ್ ಏರಿಯಾ ಅಂತ ಹೇಳ್ಕೊಡ್ತಾರೆ, ಪ್ರಿಸಿಪಿಟೇಷನ್ ಅಂತ ಹೇಳ್ಕೊಡ್ತಾರೆ, ಏನೇನು ಕ್ರಾಪ್ಸ್ ಇನ್ ಕಮಾಂಡ್ ಏರಿಯಾ ಅಂತ ಹೇಳ್ಕೊಡ್ತಾರೆ, ಸ್ಲೂಸ್ ಅಂತ ಹೇಳ್ಕೊಡ್ತಾರೆ, ವೇಸ್ಟ್ ವೇರ್ ಅಂತ ಹೇಳ್ಕೊಡ್ತಾರೆ. ಇವೆಲ್ಲ ಏನು ನಮ್ಗೆ ಗೊತ್ತಾಗಲ್ಲ. ಅದೇ ಒಂದು ಶಾಲೆಯ ಮಕ್ಕಳನ್ನ 20-25 ಜನರನ್ನ ಒಂದು ಕಮಾಂಡ್ ಏರಿಯಾ ಅಂತ ಕರಿತೀವಿ. ವೇಸ್ಟ್ ವೇರ್, ನೀರು ಹೆಚ್ಚಾದರೆ ಹರಿದು ಹೋಗುವಂತ, ಯಾವುದೇ ಕಟ್ಟೆಗೆ ಅಥವಾ ಕೆರೆಗೆ ಡ್ಯಾಮೇಜ್ ಆಗದಂತೆ, ಅಂದ್ರೆ ಬಂಡು ಒಡೆದೋಗದಂತೆ ಹೆಚ್ಚುವರಿ ನೀರು ಹೊರಗಡೆ ಹೋಗೋದಕ್ಕೆ ನಾವು ವೇಸ್ಟ್ ವೇರ್ ಅಂತ ಕರಿತೀವಿ. ಆ ನೀರನ್ನ ಹೊರಗೆ ಹೋಗೋಕ್ಕೆ ಸ್ಲೂಸ್ ಅಂತ ಒಂದು ತೂಬು ಅಂತ ಕರೀತಾರೆ ಕನ್ನಡದಲ್ಲಿ. ಅದನ್ನ ಮಾಡಿ ನೋಡ್ತೀರಾ, ಯು ವಿಲ್ ಸ್ಟಡಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಎಲೆಕ್ಟ್ರಿಸಿಟಿ, ಎಲ್ಲ ಆವಿಷ್ಕಾರಗಳಿಗೆ ಅದು ಒಂದು ಆಧಾರ ಸ್ತಂಭ. ಒಂದು ಮೋಟರ್ ರನ್ ಆಗಬೇಕು ಅಂದ್ರೆ ಮ್ಯಾಗ್ನೆಟಿಸಮ್ ಅಲ್ವಾ, ಅದನ್ನು ಕಲಿತೀರಾ. ಫಿಸಿಕ್ಸ್ ಅಲ್ಲಿ ಕಲಿತೀರಾ. ಸಮಾಜದಲ್ಲಿ ನಮ್ಮ ಪೂರ್ವಜರು, ಇವತ್ತು ನಾವೆಲ್ಲ ಹಿಂಗೆ ಒಂದು ಹಾಲಲ್ಲಿ ಕೂತ್ಕೊಂಡು ಈ ತರದ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಅಥವಾ ಈ ರೀತಿಯ ಒಳ್ಳೆಯ ಶಿಕ್ಷಣ ಪಡೆಯಲಿಕ್ಕೆ ಎಷ್ಟು ಜನ, ಸುಮಾರು 6 ಲಕ್ಷ ಜನ ಸ್ವತಂತ್ರ ಸಂಗ್ರಾಮದಲ್ಲಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ನೇರವಾಗಿ ಎದೆಯನ್ನ ಗುಂಡಿಗೆ, ಇವ್ರ ಕೈಲೇ ಕೋಲು, ಬ್ರಿಟಿಷ್ ಕೈಲೇ ಆಯುಧ, ಗನ್ನು.
ಆಯ್ತಾ? ಅಷ್ಟು ಗೊತ್ತಿದ್ರು, ಅದು ಮುಂದೆ ನಾವು ಏನು ಅಲ್ಲ ಅಂತ ಗೊತ್ತಿದ್ರು ಕೂಡ ನಿಮಗೆ ಆ ಸ್ವತಂತ್ರ ಸಿಗಲಿ, ನಿಮ್ಮ ಪೀಳಿಗೆ ಇಷ್ಟು ಚೆನ್ನಾಗಿ ಓದಲಿ ಅನ್ನೋದನ್ನ ಅವ್ರು ಅವತ್ತು ಪರಿಕಲ್ಪನೆಯನ್ನು ಇಟ್ಕೊಂಡು, ನೋಡಿರಿ ನಮ್ಗೆ ಎದೆ ಗುಂಡು ಅಂತೇಳಿ 6 ಲಕ್ಷ ಜನ ಗುಂಡು ತಗೊಂಡು ತಮ್ಮ ಜೀವವನ್ನು ಬಲಿದಾನ ಕೊಟ್ಟಿದ್ದಾರೆ ಈ ದೇಶದ ಸ್ವತಂತ್ರಕ್ಕಾಗಿ. ಸ್ವತಂತ್ರ ಹಿಂದೆ ಇತ್ತು, ನೀವು ಯಾವ ಆಯ್ಕೆ ಓದಂಗಿರ್ಲಿಲ್ಲ, ನೀವೇನು ಇಷ್ಟಪಟ್ಟಿದ್ರೆ ಓದಂಗಿರ್ಲಿಲ್ಲ, ನೀವು ನಿಮ್ಮ ಅಭಿವ್ಯಕ್ತಿ ಸ್ವತಂತ್ರ, ನಿಮ್ಗೆ ಅನಿಸಿದ್ದನ್ನ ಹೇಳೋಕೆ ಅವಕಾಶ ಇರಲಿಲ್ಲ, ಯಾವುದೇ ಸ್ವತಂತ್ರ ಇರಲಿಲ್ಲ. ಅಂತ ಸ್ವತಂತ್ರವನ್ನ ಇಂಡಿಪೆಂಡೆನ್ಸ್ ಆದಮೇಲೆ ಬಾಬಾ ಸಾಹೇಬ್ ಅವರು ಇಡೀ ದೇಶದ ವ್ಯವಸ್ಥೆಗೆ, ದೇಶದ ನಾಗರಿಕರಿಗೆ ಏನು ಬೇಕು, ಪ್ರಪಂಚದ ಎಲ್ಲ ದೇಶಗಳನ್ನ ಓದಿ ಅಧ್ಯಯನ ಮಾಡಿ ಅದರ ಅಂತರ್ಸತ್ವವನ್ನು ತಿಳ್ಕೊಂಡು ಒಂದು ರಸಗಟ್ಟಿಯಾದ ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ. ನಥಿಂಗ್ ಸಂವಿಧಾನ ನಿಮಗೆಲ್ಲ ಅನೇಕರಿಗೆ ಏನು ಬರೀ ಸಂವಿಧಾನ ಅಂತ ಹೇಳ್ತಾರೆ, ಏನು ಸಂವಿಧಾನ ಅನ್ನೋದು ಅನಿಸ್ಬೋದು ನಿಮಗೆ. ಸಿಂಪಲ್ ಆಗಿ ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ, ನಿಮ್ಮ ಮನೆ ಹೇಗೆ ನಡೀತಾ ಇದೆ, ನಿಮ್ಮ ತಂದೆಗೆ ಏನು ಸ್ಥಾನ ಇದೆ, ನಿಮ್ಮ ತಾಯಿಗೆ ಏನು ಸ್ಥಾನ ಇದೆ, ನಿಮ್ಮ ಮನೆಯಲ್ಲಿ ತಾತಾಜಿಗೆ ಏನು ಸ್ಥಾನ ಇದೆ, ನಿಮಗೆ ಏನು ಸ್ಥಾನ ಇದೆ, ಅದೇ ರೀತಿ ನಿಮಗೆಲ್ಲ ಏನೇನು ಜವಾಬ್ದಾರಿ ಇದೆ ಪ್ರತಿಯೊಬ್ಬರು, ಅದೆಲ್ಲ ನಾವು ರೂಢಿಸ್ಕೊಂಡು ಬಂದಿದ್ದೀವಲ್ವಾ. ತಂದೆ ಆದರೆ ದುಡಿಬೇಕು, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಬೇಕು, ಕಷ್ಟಪಡಬೇಕು, ತಿಂಗಳಿಗೆ ಸಂಬಳ ಬರುತ್ತೆ, ಅಥವಾ ವೇರಿಯಸ್ ಬಿಸ್ನೆಸ್ ಎನಿ ಸ್ಕೋಪ್ ಇರುತ್ತೆ, ಅದರಿಂದ ದುಡ್ದು ಒಂದು ಸದೃಢವಾದ ಕುಟುಂಬದ ಆಧಾರ ಸ್ತಂಭವಾಗಿ ತಂದೆ ಕಾರ್ಯನಿರ್ವಹಿಸಬೇಕು. ತಾಯಿ ಇಡೀ ಕುಟುಂಬಕ್ಕೆ ಒಂದು ಶಕ್ತಿಯಾಗಿ ಅವರನ್ನ ಸಲಹಿ, ನಿಮ್ಮನ್ನೆಲ್ಲ ದೊಡ್ಡವರು ಮಾಡಿ, ಎಲ್ಲ ಆಕಾಂಕ್ಷೆಗಳಿಗೆ ಆಧಾರ ಸ್ತಂಭವಾಗಿ ತಾಯಿ ಇನ್ನೊಂದು ಎಡೆಯಲ್ಲಿ ತಾಯಿ ತನ್ನ ನೇತೃತ್ವವನ್ನು ವಹಿಸ್ತಾಳೆ. ಈ ವ್ಯವಸ್ಥೆ ನಾವು ಎಲ್ಲೂ ಬರೆದಿಟ್ಟಿಲ್ಲ, ಯಾರು ಏನು ಮಾಡಬೇಕು, ನಿಮ್ಮ ಜವಾಬ್ದಾರಿ. ಪ್ರತಿನಿತ್ಯ ಓದಬೇಕು, ಚೆನ್ನಾಗಿ ಕಾಲೇಜುಗಳಿಗೆ ಹೋಗ್ಬೇಕು, ಎಲ್ಲ ರೀತಿ ವಿದ್ಯಾರ್ಥಿ ದೇಶ ಅಂದರೆ ಎಲ್ಲರೂ ನಿಮ್ಮ ಭಾಗ ಆಗಬೇಕು. ತುಂಟಾಟ ಇರುತ್ತೆ, ಕ್ರೀಡೆ ಇರುತ್ತೆ, ಓದೋ ಟೈಮ್ನಲ್ಲಿ ಓದಬೇಕು. ನೀವು ದಿನಕ್ಕೆ 2 ಅವರ್ ಓದಿದ್ರೆ, ಟೇಕ್ ಇಟ್ ಫ್ರಮ್ ಮೀ, ನಾನೊಬ್ಬ IAS ಅಧಿಕಾರಿಯಾಗಿ ನನ್ನ ಅನುಭವದ ಮಾತುಗಳನ್ನು ನಿಮ್ಗೆ ಹೇಳ್ತೀನಿ. ನೀವೇನಾದರೂ 2 ಗಂಟೆ ಶ್ರದ್ಧೆಯಿಂದ, ಪ್ರೀತಿಯಿಂದ